ಪೇರೆಂಟ್ಸ್ ಕೂಡ ಈ ಕಡೆ ಬಾ, ಈ ಕಡೆ ಅದಲ್ಲಪ್ಪ, ಬಾಕ್ಸ್ ಕೇಳ್ತೀವಿ. ಕೊಡಿ ಕೊಡಿ ಮೇಡಮ್, ತಿನ್ಸಿ ತಿನ್ಸಿ. ತಾಳಿ ತಾಳಿ ತಾಳಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸ್ಟ್ರೈಟ್ ಅಲ್ಲಿ ನೋಡಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ದ್ವಿತೀಯ PUC ಫಲಿತಾಂಶವನ್ನು ಅನೌನ್ಸ್ ಮಾಡಿದ್ದಾರೆ. ಈ ಫಲಿತಾಂಶದಲ್ಲಿ ನಮ್ಮ ಸ್ಟೂಡೆಂಟ್ಸ್ PU ಕಾಲೇಜ್ ಹಾಸನ ಪ್ರತಿ ವರ್ಷ ಏನು ನಾವು ದ್ವಿತೀಯ ರ್ಯಾಂಕ್, 2ನೇ ರ್ಯಾಂಕ್, ಪ್ರಥಮ ರ್ಯಾಂಕ್ ಗಳಿಸುವಂಥ ಕೆಲಸವನ್ನು ನಮ್ಮ ಎಲ್ಲ ಶಿಕ್ಷಕರು ಮಾಡ್ತಾಯಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಈ ವರ್ಷವೂ ಸಹ 3rd ರ್ಯಾಂಕ್ ಬಂದಿದೆ. ಫಸ್ಟ್ ರ್ಯಾಂಕ್ ಬರಬೇಕಾಯಿತು. ಆದರೆ ಕಾಮರ್ಸ್ ವಿಭಾಗದಲ್ಲಿ ನಾವು ಜಿಲ್ಲೆಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದೇವೆ. ಸೈನ್ಸ್ ವಿಭಾಗದಲ್ಲಿ ನಾವು 1ನೇ ರ್ಯಾಂಕ್ ಗಳಿಸಬೇಕಾಗಿತ್ತು, ಅದು 2ನೇ ರ್ಯಾಂಕ್ ಬರಬೇಕಾಗಿತ್ತು. 3ನೇ ರ್ಯಾಂಕ್ ಪಡೆಯುವಲ್ಲಿ ನಾವು ತೃಪ್ತಿ ಪಟ್ಕೊಂಡಿದ್ದೇವೆ. ಆದರೆ 3ನೇ ರ್ಯಾಂಕಿಗಿಂತ ಹೆಚ್ಚಾಗಿ 2ನೇ ರ್ಯಾಂಕ್ ಗಳಿಸುವಂತಹ ಉದ್ದೇಶದಲ್ಲಿ ನಮ್ಮ ಸ್ಟೂಡೆಂಟ್ ಪ್ರಣತಿ ಜೆ ತುಂಬ ಪ್ರಯತ್ನ ಪಟ್ಟಿದ್ದಾಳೆ. ಆದರೆ ರಿವ್ಯಾಲ್ಯೂಷನ್ ಮಾಡಬೇಕು ಅನ್ನೋ ರಿವ್ಯಾಲ್ಯೂಷನ್ ಹಾಕುವಂಥ ವಿಚಾರದಲ್ಲಿ ನಾವು ಈಗಾಗಲೇ ಅದಕ್ಕೆ ರಿವ್ಯಾಲ್ಯೂಷನ್ ತರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಬರುವಂಥ ರಿವ್ಯಾಲ್ಯೂಷನ್ ಫಲಿತಾಂಶದಲ್ಲಿ 100% ಡೆಫಿನೆಟಾಗಿ ಪ್ರಣತಿ ಜೆ ದ್ವಿತೀಯ ರ್ಯಾಂಕನ್ನು ಜಿಲ್ಲೆಯಲ್ಲಿ ಗಳಿಸುವಂಥ ಒಂದು ಚಾನ್ಸ್ ಸಿಗುತ್ತೆ. ನಮ್ಮ ಕಾಲೇಜಿನಿಂದ ಸುಮಾರು 130 ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. 238 ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. 130 ಮಕ್ಕಳು ಇದು ಡಿಸ್ಟಿಂಕ್ಷನ್ ಫಲಿತಾಂಶವನ್ನು ಪಡೆದಿದ್ದಾರೆ. ಇನ್ನು ಉಳಿದಂಥ ಶೇಕಡ 90% ಮಕ್ಕಳು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ನಾವು 100% ರಿಸಲ್ಟ್ ಕೊಟ್ಟಿದ್ದೀವಿ. ವಿಶೇಷವಾಗಿ ನಾವು ಹೇಳಬೇಕಾದಂಥ ವಿಚಾರ ಏನೆಂದರೆ, ಕಾಮರ್ಸ್ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಜಿಲ್ಲೆಗೆ ನಮ್ಮ ಕಾಲೇಜಿನ ಮೂಲಕ ಹೆಚ್ಚಿನ ಕೀರ್ತಿಯನ್ನು ತಂದಿರುವಂಥ ವಿಷಯ ನಮಗೆ ಹೆಗ್ಗಳಿಕೆ ಅಂತಂದಿದೆ. ಧನ್ಯವಾದಗಳು. ಫಲಿತಾಂಶದಲ್ಲಿ ಪ್ರಣತಿ ಜಿ ಕಾಲೇಜಿಗೆ ಸೈನ್ಸ್ ವಿಭಾಗದಿಂದ ಕಾಲೇಜಿಗೆ 1ನೇ ಸ್ಥಾನವನ್ನು ಗಳಿಸಿದ್ದು, ಜಿಲ್ಲೆಗೆ 3ನೇ ತಾಲೂಕಿಗೆ ಜಿಲ್ಲೆಗೆ 3ನೇ ಸ್ಥಾನವನ್ನು ಗಳಿಸಿದ್ದಾರೆ. ಅವರು ಕಾಂಬಿನೇಷನ್ ವೈಸ್ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸು, ಬಯಾಲಜಿನಲ್ಲಿ ಔಟ್ ಆಫ್ ಔಟನ್ನು ತೆಗೆದು ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ರಿವ್ಯಾಲ್ಯೂಯೇಷನಲ್ಲಿ ಎಕ್ಸಸ್ ಆಗುತ್ತೆ ನಾವು ಹೋಪ್ಸಲ್ಲಿ ನಾವಿದ್ದೀವಿ. ಕಾಮರ್ಸ್ ವಿಭಾಗದಲ್ಲಿ 595 ಅಂಕಗಳನ್ನು ಗಳಿಸುವ ಮೂಲಕ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದೀವಿ. ಸೊ ಸೈನ್ಸ್ ವಿಭಾಗದಲ್ಲೂ 2nd ಸ್ಥಾನಕ್ಕೆ ಬರ್ತೀವಿ ಅನ್ನೋ ಹೋಪ್ಸಲ್ಲಿ ನಾವಿದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಛಾಯಾದೇವಿ. ನಾನು ದ್ವಿತೀಯ PUCಲಿ 593 ಮಾರ್ಕ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ವ್ಯಾಲ್ಯೂಯೇಷನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ರಿವ್ಯಾಲ್ಯೂಯೇಷನ್ ಹಾಕಿದಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಬಟ್ ಸದ್ಯಕ್ಕೂ ಖುಷಿ ಆಗ್ತಿದೆ. ಇದೆಲ್ಲ ನಮ್ಮ ಕಾಲೇಜ್ ಸ್ಟಾಫ್ ಆಗಿರ್ಬೋದು, ನಾನು ಸ್ಟೂಡೆಂಟ್ PU ಕಾಲೇಜಲ್ಲಿ ದ್ವಿತೀಯ PUC ಓದಿದ್ದು. ನಮ್ಮ ಕಾಲೇಜ್ ಓನರ್ ಮುರಳಿ ಮೋಹನ್ ಸರ್ ಮತ್ತು ಎಲ್ಲ ಕಾಲೇಜ್ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಎಲ್ಲ ಎಕ್ಸಾಮಲ್ಲೂ JEE ಮತ್ತು NEET ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಬೋರ್ಡ್ಸ್ಗೂ ಯಾವ ಸಪೋರ್ಟ್ ಬೇಕೋ ಎಲ್ಲ ಹೆಲ್ಪ್ ಮಾಡಿದ್ದಾರೆ. NCERTನ ಯಾವಾಗಲೂ ಓದ್ತಾ ಇದ್ದೆ. ಅದ್ರ ಜೊತೆಗೆ ಕಾಲೇಜಿಂದ ಕೊಟ್ಟಿರೋ ಸ್ಟಡಿ ಮೆಟೀರಿಯಲ್ಸು ತುಂಬ ಹೆಲ್ಪ್ ಆಯಿತು. ಯಾವ ಟ್ಯೂಷನ್ ಹೋಗ್ತಾ ಇಲ್ಲ, ಕಾಲೇಜಲ್ಲೇ ಓದಿದ್ದು ನಾನು. ಖುಷಿ ಆಗುತ್ತೆ ಈ ಮಾರ್ಕ್ಸ್ ತೆಗೆದಿರೋದಕ್ಕೆ. ಅದೇ ಇನ್ನೊಂದು ಚೂರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬಟ್ ಬಂದರೆ ಇನ್ನೂ ಖುಷಿ ಆಗುತ್ತೆ. ನನ್ನ ಹೆಸರು ಗಿರೀಶ್ ಅಂತ, ಪ್ರಣತಿ ಜಿ ತಂದೆ. ಅವಳು 593 ಮಾರ್ಕ್ಸ್ ತೆಗೆದಿದ್ದಾಳೆ. ನಾವು ಇನ್ನೂ ಒಂದು 4-5 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ಇದ್ದೀವಿ. ರಿವ್ಯಾಲ್ಯೂಷನಲ್ಲಿ ಬರ್ಬೋದು ಅಂತ ಆಸೆ ಇಟ್ಕೊಂಡಿದ್ದೀವಿ. ಮತ್ತು ಸ್ಟೂಡೆಂಟ್ PU ಕಾಲೇಜ್ನಲ್ಲಿ ಮುರಳಿ ಮೋಹನ್ ಸರ್ ಅವರ ಬ್ರದರ್ಸು, ಛಾಯಾ ಮೇಡಮ್ ಪ್ರಿನ್ಸಿಪಾಲು ಮತ್ತು ಎಲ್ಲ ಟೀಚರ್ಸು ಅವಳಿಗೆ, ನಮ್ಮ ಪ್ರಣತಿಗೆ ಕಾನ್ಸ್ಟೆಂಟ್ ಎನ್ಕರೇಜ್ಮೆಂಟು ನೀಡ್ತಿದ್ರು. ಮತ್ತು ಅವಳಿಗೆ ಬೇಕಾದ ಸ್ಟಡಿ ಮೆಟೀರಿಯಲ್ಸು, ಅವಳಿಗೆ ಯಾವುದೇ ರೀತಿ ಸ್ಟ್ರೆಸ್ ಆಗದಂಗೆ ನೋಡ್ಕೊಂಡಿದ್ದಾರೆ. ಅವರೇ ಆ್ಯಕ್ಚುಲಿ ತುಂಬ ಅವಳನ್ನು ಇನ್ನೂ ಎಕ್ಸ್ಪೆಕ್ಟೇಷನ್ನು ಅವಳಲ್ಲಿ ಜಾಸ್ತಿ ಬರೋ ಹಾಗೆ ಅವರು ಉತ್ತೇಜಕರವಾಗಿ ಅಧ್ಯಯನಶೀಲ ವಾತಾವರಣ ಈ ಕಾಲೇಜ್ನಲ್ಲಿದೆ. ಹಾಗಾಗಿ ನಾನು ಗ್ರೇಟ್ಫುಲ್ ಟು ಸ್ಟೂಡೆಂಟ್ಸ್ PU ಕಾಲೇಜ್
ಸ್ಟಾಫ್ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ಮುರಳಿ ಮೋಹನ್ ಸರ್ ಆ್ಯಂಡ್ ಛಾಯಾ ಮೇಡಮ್. ನಾನು ಪ್ರಣತಿಯವ್ರ ಮದರ್ ಮಾತಾಡ್ತಿರೋದು. ತುಂಬ ಖುಷಿ ಆಗ್ತಿದೆ. 593 ಮಾರ್ಕ್ಸ್ ಬಂದಿದೆ. ಆ್ಯಕ್ಚುಲಿ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಸದ್ಯಕ್ಕೆ ರಿವ್ಯಾಲ್ಯೂಷನ್ಗೆ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಮಾರ್ಕ್ಸ್ ತೊಗೊಳ್ತಾಳೆ ಅಂತ ಅಂದ್ಕೊಂಡಿದ್ದೀವಿ. ಆದರೂ ಕೂಡ ಈ ಒಂದು ಒಳ್ಳೆ ಮಾರ್ಕ್ಸಿಗೂ ಕೂಡ ಅವಳಿಗೆ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಅವಳಿಗೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಮನೆಯಲ್ಲಿ ಡೈಲಿ ಅವತ್ತಿನ ಪಾಠಗಳನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಡೈಲಿ ಒಂದು 10 to 12 hours ಸ್ಟಡಿ ಮಾಡ್ತಿದ್ಲು. JEEನಲ್ಲೂ ಕೂಡ ತುಂಬ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ. ಅವಳು 99.06% ಬಂದಿದೆ. ಹಾಗೆ ಇದರಲ್ಲೂ ಕೂಡ 593 ಒಳ್ಳೆ ಸ್ಕೋರ್ ಬಂದಿದೆ. ಟ್ಯೂಷನ್ಗೆ ಏನು ಹೋಗ್ತಿರ್ಲಿಲ್ಲ. ಕಾಲೇಜಲ್ಲೇ ಕೊಡೋವಂತಹ ಒಳ್ಳೆ ಸಪೋರ್ಟ್ ಮೆಟೀರಿಯಲ್ ಎಲ್ಲ ಕೊಟ್ಟಿದ್ದರು. ಅದನ್ನು ಉಪಯೋಗಿಸ್ಕೊಂಡು ಅವಳು ಚೆನ್ನಾಗಿ ಓದಿದ್ದಾಳೆ. ಕಾಲೇಜ್ ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಅವಳಿಗೆ. ತುಂಬ ಅವಳನ್ನ ಇನ್ಸ್ಪೈರ್ ಮಾಡ್ತಾಯಿದ್ರು, ಡೈಲಿ ಅಪ್ಡೇಟ್ ಮಾಡ್ತಾಯಿದ್ರು. ಯಾವ್ಯಾವ ಥರ ಅವಳು ನೋಟ್ಸ್ ಬರ್ಕೊಳ್ಬೇಕು ಮತ್ತು ಹೇಗೆ ಓದ್ಕೊಳ್ಬೇಕು ಅಂತ ತುಂಬ ಮೋಟಿವೇಟ್ ಮಾಡ್ತಾಯಿದ್ರು ಎಲ್ಲ.